Good morning, my dear. Already you know that we are going to discuss most important functions and graphs. ಪ್ರಿಯ ವಿದ್ಯಾರ್ಥಿಗಳೇ, ಬಹಳ ಅತ್ಯುತ್ತಮವಾದ ಮತ್ತು ಬಹಳ ಯೂಸ್ಫುಲ್ ಆಗಿರುವಂಥ ಫಂಕ್ಷನ್ಸನ್ನು ನಾವು ನೋಡ್ತಾ ಇದ್ದೀವಿ. ಸೊ ಅದರೊಳಗೆ ಪ್ರಮುಖವಾಗಿ ಸಿಗ್ನಮ್, ಮಾಡ್ಯುಲಸ್ ಆ್ಯಂಡ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಇಲ್ಲಿ ಒಂದು ನಿಮಗೆ ಹೇಳಬೇಕು, ನಾವು ಮಾಡ್ಯುಲಸ್ ಫಂಕ್ಷನ್ಸು ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದೆ. ಪಾಲಿನೋಮಿಯಲ್ಲು ಅವೆಲ್ಲ ಮಾಡ್ಯುಲಸ್ ಫಂಕ್ಷನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಹಿಯರ್ ಮಾಡ್ಯುಲಸ್ ಇಂದ ಬರುವಂಥ ಎಲ್ಲ ಫಂಕ್ಷನ್ ಟೋಟಲಿ ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ ದೇರ್ ಆಸ್ಕಿಂಗ್ ಕ್ವಶನ್. ಸೊ ಹಾಗಾದ್ರೆ ನೆಕ್ಸ್ಟ್ ಫಂಕ್ಷನ್ಸ್ ಯಾವುದು? ಸಿಗ್ನಮ್. ಮಾಡ್ಯುಲಸ್ ಫಂಕ್ಷನ್ಸ್ ಒಳಗೆ ನಾನು ಸಿಗ್ನಮ್ ಫಂಕ್ಷನ್ ಹೇಳಿದೆ. ಹಾಗಾದ್ರೆ ಏನಂತ ಹೇಳ್ತೀವಿ? ಎಫ್ ಸಚ್ ದಟ್ ದ ಫಂಕ್ಷನ್ಸ್ ಎಫ್ ಸಚ್ ದಟ್ ಆರ್ defined by f of x is equal to signum. Signum ಅಂದ್ರೆ ಫ್ಲವರ್ ಬ್ರಾಕೆಟ್ 1 if x is greater than 0. ಒಂದು ಯಾವಾಗ ಬರುತ್ತೆ? ಒಂದು ನಂಬರ್ ಲೈನ್ ಅನ್ನು ತಗೊಳ್ಳಿ. ಒಂದನ್ನು ಯಾವಾಗ ಬರ್ತೀವಿ ಅಂದ್ರೆ ಪಾಸಿಟಿವ್ ಧನಾತ್ಮಕ ಸಂಖ್ಯೆಗಳನ್ನ ತೆಗೆದುಕೊಳ್ತೀವಿ. ಕೀಪ್ ಇನ್ ಯುವರ್ ಮೈಂಡ್. ಯಾವಾಗ ಒಂದು ತೆಗೆದುಕೊಳ್ತೀವಿ? x ಬೆಲೆ 0 ಕ್ಕಿಂತ ದೊಡ್ಡದಿರಬೇಕು. ಸೊ ಹಾಗಾಗಿ ಯಾವಾಗ 0 ಇರುತ್ತೆ? ಅಟ್ x is equal to 0. ನೀ ಏನೋ ಕೆಲಸ ಮಾಡಿಲ್ಲ ಅಂದ್ರೆ ಇಟ್ ಮೀನ್ಸ್ 0 ಇಟ್ ಹ್ಯಾಪನ್ಸ್. ಸೊ ನೆಕ್ಸ್ಟ್ ಕಂಡೀಷನ್ -1 ಬರ್ತಾ ಇದೆ ಅಂದ್ರೆ ಇಫ್ x is less than 1. ಒಂದು x ಏನು 0 ಕ್ಕಿಂತ ದೊಡ್ಡದಿದೆ, x ಒಂದು 0 ಕ್ಕಿಂತ ಸಣ್ಣದಿದೆ. one x is greater than, one x is very small, less than is that. These two conditions are known as called the signum function. f of x is equal to flower bracket 1 if x is greater than 0, 0 if x is equal to 0, -1 if x is less than 0 is called the signum function. This signum function domain should be R. What about codomain and range? -1, 0, 1. The mappings are like that. They are mapping. So look at this one graph. So here I can express for the wonderful -1, 0, 1 is there. Here R is there. F such that under F R to R, right? These are the compulsory mapping. So this mapping we can express for the signum function. So what about another most important function? Which function? You are going to express for the greatest integer function. That greatest integer function already you know that. ಪ್ರಿಯ ವಿದ್ಯಾರ್ಥಿಗಳೇ, ಗ್ರೇಟೆಸ್ಟ್ ಫಂಕ್ಷನ್ ಅನ್ನು ಒಂದು ಕೋರ್ಸ್ ಇದೆ. ನೀವು ಒಂದು ಸಾಮಾನ್ಯ ಎಕ್ಸಾಂಪಲ್ಸ್ ಅನ್ನು ಹೇಳ್ತೀನಿ. ಪರ್ಸೆಂಟೇಜ್ ಗೊತ್ತಿದೆ ನಿಮಗೆ, ಪ್ರತಿಶತ. ಪರ್ಸೆಂಟೇಜು ಫಾರ್ ಎಕ್ಸಾಂಪಲ್ 80.88 ಆಗಿತ್ತು ಅಂದ್ರೆ ಏನು ಹೇಳ್ತೀರಿ? 81 ಹೇಳ್ತೀರಿ. 80.99 ಇರ್ತಂದ್ರೆ 88. 80.33 ಅಂತಂದ್ರೆ 87. ಹಾಗಾದ್ರೆ ಡಿಜಿಟ್ ಹೇಳ್ತಾ ಇದೆ. ಏನು ಹೇಳ್ತಾ ಇದೆ? 0.5 ಮೇಲಿದ್ರೆ ನೆಕ್ಸ್ಟ್ ನಂಬರ್ಗೆ ಹೋಗ್ತೀರಿ, ನೆಕ್ಸ್ಟ್ ನಂಬರ್ಗೆ ಹೇಳ್ತೀರಿ. 0.5 ಗಿಂತ ಕಡಿಮೆ ಇದ್ರೆ ಬಿಫೋರ್ ನಂಬರ್ಸ್, ಆಫ್ಟರ್ ನಂಬರ್, ಬಿಫೋರ್ ನಂಬರ್. ಹಿಂದಿನ ಸಂಖ್ಯೆ ಮತ್ತು ಮುಂದಿನ ಸಂಖ್ಯೆಗಳನ್ನ ಇಲ್ಲಿ ನಾವು ಕಲಿತಾ ಹೋಗ್ತಾ ಇದ್ದೀವಿ. ಸೊ ಆ ಒಂದು ಎಕ್ಸ್ಪ್ರೆಷನ್ಸ್ ಅನ್ನ ಡಿಫೈನ್ ಮಾಡ್ತಾ ಹೋಗುವಂಥದ್ದನ್ನ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್ ಅಂತ. ಇದು ನಿಚ್ಚುಣಿಕೆ ಗೊತ್ತಿದೆ ಅನ್ಕೋತೀನಿ, ಅಥವಾ ನೀವೆಲ್ಲರೂ ಬಾವಿಗೆ ಹೋಗಿರ್ತೀರಿ, ಸ್ಟೆಪ್ಸ್ ಹತ್ಕೋತ ಹೋಗ್ತಿರ್ತೀರಿ, ಅಥವಾ ಓಲ್ಡ್ ಬಿಲ್ಡಿಂಗ್ ಒಳಗೆ ಸ್ಟೆಪ್ಸ್ ಅನ್ನು ಹತ್ಕೋತ ಹೋಗ್ತಿರ್ತೀರಿ ನೋಡಿ. ದಟ್ ಈಸ್ ಒನ್ ಆಫ್. ಅಥವಾ ನೀವು DNA ಸ್ಟ್ರಕ್ಚರ್ಸ್ ಅನ್ನು ನೋಡಿದ್ರು ನೋಡಿ, ಸ್ಟೆಪ್ಸ್, ದಟ್ ಈಸ್ ಕಾಲ್ಡ್. ಸೊ ಹೀಗೆ ವ್ಯಾಲ್ಯೂಸ್ ಅನ್ನು ಹೋಗ್ತಾ ಇದೆ. ದಟ್ ಈಸ್ ಕಾಲ್ಡ್ ದಿ ಗ್ರೇಟೆಸ್ಟ್. f of x is equal to close bracket x for x belongs to R. This function we are noticed here. Let us discuss both function. Look at the signum function. Already ಹೇಳಿದ್ದೀನಿ ನಾನು. The function, right? ಯಾವ ಕಂಡೀಷನ್ಸ್ ಬರ್ತಾವ ಅಂತ ಹೇಳಿದ್ದೀನಿ. ನೆಕ್ಸ್ಟ್ ಗ್ರೇಟೆಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ 3 ಫಂಕ್ಷನ್ಸ್ ಒಳಗೆ ಒಂದು ಇರಲೇಬೇಕು. ಕೇಳಲೇಬೇಕು 100%. The function f such that R to R, f of x is equal to close bracket x belongs to R. Assume the greatest are less than or equal to. So look at this situation. My x and -1 ತಗೊಂಡ್ರೆ ಕಂಡೀಷನ್ ನೋಡಿ. ಬಹಳ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಾಗುತ್ತೆ. -1 close. So this is the open, right? But ಇದನ್ನ ನಾವು ಎಕ್ಸ್ಪ್ರೆಷನ್ ಮಾಡ್ತಾ ಹೋಗ್ತಾ ಇದ್ದೀವಿ.
x is equal to -1 for -1 less than or equal to x less than 0. So 0 ತಗೊಂಡ 0 ನೆಕ್ಸ್ಟ್ ನಂಬರ್ ಹೋಗ್ತಾ ಇದ್ದೀವಿ, ನೆಕ್ಸ್ಟ್ ನಂಬರ್ ಹೇಳ್ತಾ ಇದ್ದೀವಿ. ಹಂಗಾರೆ ಇಲ್ಲಿ ನಾನು ಒಂದು ಕೆಲಸ ಮಾಡ್ತೀನಿ, ಇಲ್ಲಿ ಯಾವ ನಂಬರ್ ತಗೋತೀನಿ ನೋಡ್ರಿ. ಸೊ ಐ ಕ್ಯಾನ್ ಟೇಕ್ x here 2 ತಗೋತೀನಪ್ಪ. ಅಂದ್ರೆ 2 ತಗೊಂಡ್ರೆ ಏನು ಬರೀಬಹುದು 2 ರೈಟ್ less than or equal to x less than next number ಯಾವುದು 2 ಇಂದ 3 ರೈಟ್ ನೆಕ್ಸ್ಟ್ ನಂಬರ್ x. ಸೊ ನಾನು ಇಲ್ಲಿ ಈ -2 ತಗೋತೀನಪ್ಪ. ಸೊ -2 ಇಲ್ಲಿದೆ less than or equal to x less than -1 ಯಾಕಂದ್ರೆ ನಾವು 0 ಬರ್ತಾ ಇದ್ದೀವಿ. ಸೊ ಡಿಫರೆಂಟ್ ಕಂಡೀಷನ್ಸ್ ಯಾವ್ದಾರು ತಗೊಳ್ಳಿ, ನೋ ಪ್ರಾಬ್ಲಮ್ಸ್. ಇಟ್ ಎಕ್ಸ್ಪ್ರೆಸ್ ಏನು ತಗೋತಾ ಹೋಗ್ತಾ ಇದ್ದೀವಿ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಬಗಲಿ ನಾವು 5 ಕೊಟ್ಟಿದ್ರೆ 5 ಲೆಸ್ ದ್ಯಾನ್ equal to x ಲೆಸ್ ದ್ಯಾನ್ 6 7 ಕೊಟ್ರೆ ನೋಡಿ 7 ಹೆಂಗ್ ಹೋಗುತ್ತೆ 7 ಲೆಸ್ ದ್ಯಾನ್ equal to x ಲೆಸ್ ದ್ಯಾನ್ equal to 8 ನೆಕ್ಸ್ಟ್ ನಂಬರ್ ಹೋಗುತ್ತೆ. ದಿಸ್ ಟೈಪ್ ಆಫ್ ಫಂಕ್ಷನ್ಸ್ ಆರ್ ಕಾಲ್ಡ್ ದೇ ಗ್ರೇಟೆಸ್ಟ್ ಇಂಟಿಜರ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ಸ್ ಅಂತ ಹೇಳಿದ್ದೀನಿ ನಾನು ಆಲ್ರೆಡಿ ಎಕ್ಸ್ಪ್ಲನೇಷನ್ ಮಾಡಿದ್ರಿ. ಇವು ನಮಗೆ ಓಪನ್ ಕ್ಲೋಸ್ ಬೇಕಾಗಿಲ್ಲ, ಜಸ್ಟ್ ಫಾರ್ ದ ಕ್ಲಾಸ್ ಇಂಟರ್ವಲ್. ಇದು ಒಂದು ಫಾರ್ಮ್ಯಾಟ್ ಇದೆ, ಇದನ್ನೊಂದು ಸೆಪರೇಟ್ ಫಾರ್ಮ್ಯಾಟಿಗೆ ಹಾಕ್ತಾ ಇದೀವಿ. ಸೊ ಈ ಎಕ್ಸ್ಪ್ರೆಷನ್ಸ್ ಅನ್ನ ನಾವು ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ 200% ಎನಿವನ್ ಕಂಪಲ್ಸರಿ ಅಂಡ್ ಸೆಕೆಂಡ್ ಇಯರ್ ಎಲ್ಲ ಅಪ್ಲಿಕೇಶನ್ಸ್ ಇವನ್ನೆಲ್ಲವನ್ನು ಪ್ರಾಬ್ಲಮ್ಸ್ ಅನ್ನ ಸೆಕೆಂಡ್ ಇಯರ್ಗೆ ಮಾಡ್ತೀವಿ ನಾವು. ಈ ಫಂಕ್ಷನ್ಸ್ ಅನ್ನ ಡೋಂಟ್ ಫಾರ್ಗೆಟ್ ಇಟ್, ಮರೆಯೋಂಗಿಲ್ಲ. ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಮಾತಾಡ್ಕೊತ ಹೋದಂಗೆಲ್ಲ ನೆನಪು ಮಾಡ್ಕೊಳ್ಳಿ. f of x is equal to flower bracket 1 if x is less than 0, 0 if x is equal to 0, -1 if x is equal to minus less than 0, it means it's called signal function. f of x is equal to close bracket x belongs to r conditions, ಇವೆಲ್ಲ ಕಂಡೀಷನ್ ಇವುಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ಲಾಸಿಗೆ ಮ್ಯಾಥಮೆಟಿಕಲ್ ಆಪರೇಷನ್ಸ್ಗಳನ್ನು ಇದೆ, ಅವುಗಳ ಮೇಲೆ ಎಕ್ಸಾಂಪಲ್ಸ್ ಇದಾವೆ. ಐ ಟ್ರೈ ಟು ಫಿನಿಶ್ ಟುಮಾರೋ ಆರ್ ಡೇ ಆಫ್ಟರ್ ಟುಮಾರೋ. ಇನ್ನೇ ಅಡುಗೆ ಈ ಪಾಠವನ್ನು ಮತ್ತು ಪ್ರಾಬ್ಲಮ್ಸ್ ಅನ್ನು ಮುಗಿಸ್ಕೊಡ್ತೀನಿ. ಪ್ರಾಕ್ಟೀಸ್ ಮಾಡಿ ಮ್ಯಾಕ್ಸಿಮಮ್. ಡೌಟ್ಸ್ ಇದ್ದರೆ ಕೇಳಿ. ಐ ವಿಲ್ ಕಂಟಿನ್ಯೂ ದಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು ಸೋ ಮಚ್.